ದೋಸ್ತ ತಿಳ್ಕೊಡ. ಅವ ಗೆಳೆಯ ಅಂದ, ಯಾರು ಬೇಡ ಅಂತಾರ ಓ ದೋಸ್ತ ಅಂದ. ಯಾರು ಬೇಡ ಅಂತಾರ? ನೀ ಏನು ಹೇಳಂತಿದ್ದ ಅದನ್ನು ಹೇಳ್ತೀನಿ. ಯಾಕ ನೀ ಅಟ್ಟ ನನ್ನನ್ನು ಪ್ರೀತಿ ಮಾಡ್ತಲ್ಲ, ನೀ ನನ್ನನ್ನು ಅಟ್ಟ ಕಾಳಜಿ ಮಾಡ್ತಲ್ಲ, ಆದ್ರೆ ನೀ ಏನು ಹೇಳಂತಿದ್ದ ಅದನ್ನು ಹೇಳ್ತೀನ. ನಿನ್ನ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ. ಏನ್ರಿ ನೀ ಏನು ಸಾಕ್ಷಿ ಹೇಳಂತಿದ್ ಹೇಳ್ತೀನಿ, ಆದ್ರೆ ನಾ ಮನ್ಯಾಗ ಕೂತ್ ಹೇಳವ. ಏನ್ರಿ ಮನ್ಯಾಗ ಕೂತ್ ಹೇಳವ. ಮನ್ಯಾಗ ಕೂತ್ ಹೇಳಿದ್ರಂದ್ರೆ ಬಿಡುಗಡೆ ಹಾಕದ್ರೆ ಒಂದು ಕವದೆ ಮಕ್ಕೊಂಡು ಹೇಳೋದು. ಇಲ್ಲಪ್ಪ, ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಮಾತ್ರ ನಾನು ಬಿಡುಗಡೆ ಹಾಕದ, ಇಲ್ಲ ಇದ್ರಿಂದ ಬಿಡುಗಡೆ ಆಗಂಗಿಲ್ಲ. ಅದಕ್ಕೆ ನೀ ಕೋರ್ಟಿನೊಳಗೆ ಬಂದಿಂದ ಸಾಕ್ಷಿ ಹೇಳಬೇಕು. ಇಲ್ಲ ನನ್ನ ಕೈಲಿ ಆಗಂಗಿಲ್ಲ, ನೀ ಏನು ಹೇಳಂತಿದಿ ನಾ ಇಲ್ಲೇ ಮನ್ಯಾಗ ಕೂತ್ಕೊಂಡು ಹೇಳವ. ನಾ ಮನೆಗೆ ಕೂತ್ಕೊಂಡು ಹೇಳವ. ಮತ್ತು ಮನ್ಯಾಗ ಕೂತ್ ಹೇಳಿದ್ರೆ ಒಂದು ಹೆಂಗೆ ಬಿಡುಗಡೆ ಹಾಕದ? ಆಯ್ತು ಬಿಡಪ್ಪ, ಮತ್ತು ನಿನ್ನ ತೊಗೊಂಡು ಏನು ಮಾಡ್ಲಿ ತಿಳ್ಕೊಂಡೊಂದು ಬಿಟ್ಟ. ಎರಡನೇ ಗೆಳೆಯನ ಹತ್ರ ಬಾದ, ಹೋಗಿ ಅವನಿದ್ರಿಗೆ ಕಣ್ಣೀರು ಹಾಕ್ಲಿಕ್ಕತ್ತ. ನಾ ಎಷ್ಟು ನಂಬ್ಕೊಂಡಿದ್ದೆ ಅವನನ್ನ, ನಾ ಎಷ್ಟು ಪ್ರೀತಿ ಮಾಡ್ತಿದ್ದ, ಎಷ್ಟು ಹಚ್ಕೊಂಡಿದ್ದನ. ಆದ್ರೆ ಮನಿ ಬಿಟ್ಟು ಅಂದ ಹೊರಗೆ ಬರಂಗಿಲ್ಲ ಎತ್ಕೊಂಡು ಹೇಳ್ಯಾನ, ದೋಸ್ತ ನೀ ನನಗಿಂದ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತಂದಿದಿ, ಜೀವಕ್ಕೆ ಜೀವ ಕೊಡ್ತೀನಿ ಎತ್ಕೊಂಡಂದಿದಿ. ನೀನಾದ್ರೂ ಕೂಡ ಕೋರ್ಟ್ನೊಳಗೆ ಅಂದ ಬಂದು ನನ್ನ ಪರವಾಗಿ ಅಂದ ಸಾಕ್ಷಿ ಹೇಳಿ ನನಗೆ ಬಿಡುಗಡೆ ಮಾಡಿಸು ಅಂದ ಎರಡನೇ ಗೆಳೆಯ. ಏನ್ರಿ ಯಾವಾಗಿಂದ ಎರಡನೇ ಗೆಳೆಯಗಂದ ಅಂದಾಗ ಇವ ಎರಡನೇ ಗೆಳೆಯ ನಗಲಕ್ಕತ್ತ. ಅದ್ರ ಬಲ್ಯಕ್ಕೆ ಹೋಗಿದ್ದೆವು ದೋಸ್ತ ಅಂದಿವ, ಅದ್ರ ಬಲ್ಯಕ್ಕೆ ಹೋಗಿದ್ದಿ. ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ಅಂತೇಳ್ಯಾನ, ಅಂಥದ್ರ ಬಲ್ಲಿ ಯಾಕೆ ಹೋಗಿದಿ? ನಾ ನಿನಗಿಂದ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳಿನಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಕೂಡ ಮಾತು ಕೊಟ್ಟಿನಿ ಅಂತ ತಿಳ್ಕೊಂಡಂದಾಗ ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ಅಂತ ಹೇಳ್ಯಾನಲ್ಲ. ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನ ಬರ್ತೀನಿ, ಆದ್ರೆ ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಮತ್ತು ಇನ್ನು ಅವನೇ ಬೇಸಲ್ಲಿ ಕವದ್ಯಾಗ ಕೂತ್ಕೊಂಡು ಹೇಳವನು. ಏನ್ರಿ ಕೋರ್ಟಿನ ಬಾಗಿಲು ತನ ಬರ್ತಾನ, ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಂಗಿಲ್ಲ. ಅವ ಅಂದ ಹಂಗಲ್ಲ, ನೀ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಿದ್ರೆ ನನಗೆ ಬಿಡುಗಡೆ ಹಾಕದ, ಏನಾರು ಮಾಡು ಒಳಗೆ ಬಾ ಅಂದ. ಅವ ಅಂದ, ಇಲ್ಲ ಕೋರ್ಟಿನ ಭಾಗದ ನಿಂತು ಜಡ್ಜ್ ಕೇಳಂಗೆ ಚೀರಿ ಹೇಳ್ತೀನಿ ಅಂದ. ಚೀರಿ ಹೇಳಿದ್ರೆ ಯಾಕೆ ನಡೀತದ್ರಿ? ಅಲ್ಲಿ ಹೋಗಿ ಕಟಕಟಾಗಿ ನಿಂದಿರ್ಬೇಕಲ್ಲಿ, ಜಡ್ಜ್ ನಿಂದ್ರಿ ಕೈ ಜೋಡಿಸ್ಕೊಂಡು ನಿಂದಿರ್ಬೇಕು. ಏನ್ರಿ ಅಂದಾಗ ಮಾತ್ರ ಅಂದ್ರೆ ನಾನು ಬಿಡುಗಡೆ ಹಾಕದ. ಅವಾಗ ಅವ ಅಂತಾನ, ಹುಚ್ಚಪ್ಪ ನನಗಂದ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳೋಕ್ಕಾಗಲ್ಲ, ನೀ ಏನು ಹೇಳಂತಿದಿ ಕೋರ್ಟಿನ ಬಾಗಿಲ್ದಾಗ ಬಂದು ಹೇಳತ್ತೆ. ಬ್ಯಾಡ್ ಬಿಡು ಹತ್ತಿಕೊಂಡು ಬಿಟ್ಟ. ಮೂರನೇ ಗೆಳೆಯನ ಹತ್ರವಾದ, ದೋಸ್ತ ಒಂದನೇದವರೇ ಮನೆ ಬಿಟ್ಟಂದ ಬರಂಗಿಲ್ಲ ಎತ್ಕೊಂಡು ಹೇಳ್ಯಾನ, ಇನ್ನು ಎರಡನೇದವ ಕೋರ್ಟಿನ ಬಾಗಿಲು ತನ್ನೇ ಬರ್ತಾಗಂದ ಒಳಗೆ ಬಂದಂದ ಸಾಕ್ಷಿ ಹೇಳಂಗಿಲ್ಲ ಎತ್ಕೊಂಡು ಹೇಳ್ಯಾನ. ಇನ್ನು ಉಳಿದವೆಂದ ನೀವೊಬ್ಬಪ್ಪ, ನೀವೊಬ್ಬ ಕೈ ಬಿಟ್ಟು ಎತ್ತಿಕೊಂಡಂದ ನಂದು ಏನು ಉಳಗಾಲಿಲ್ಲ, ನನಗೆಂದು ಶಿಕ್ಷೆ ಆಗೇ ಹಾಕದ. ಏನಾರು ಮಾಡು, ನೀ ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿಸುವಂದ. ಅವಾಗ ಮೂರನೇದ ಬಂದ, ದೋಸ್ತ ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತೇಳಲ್ಲ, ನಾ ಮನೆ ಬಿಟ್ಟಂದು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನ ಬರ್ತೀನಿ, ಕೋರ್ಟಿನ ಒಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತುಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡಿ ಎತ್ತಿಕೊಂಡಂದ. ಯಾರು ಹಿತವರ ನಮಗೆ ಮೂವರೊಳಗ್ರಿ? ಯಾರು ಒಳ್ಳೆಯವ್ರಿ? ಏನು ಮನೆ ಬಿಟ್ಟು ಹೊರಗೆ ಬರಲಾರ್ದ ಒಳ್ಳೆಯವನು? ಏನು ಕೋರ್ಟಿನ ಬಾಗಿಲು ತನ್ನೇ ಬರೋ ಒಳ್ಳೆಯವನು? ಕೋರ್ಟಿನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತುಕೊಂಡು ಸಾಕ್ಷಿ ಹೇಳಿಂದ ನಮ್ಮನ್ನು ಬಿಡುಗಡೆ ಮಾಡೋ ಒಳ್ಳೆಯವನು? ಯಾರು ಒಳ್ಳೆಯವ್ರಿ? ಇದು ಕತೆ ಕೇಳಿದಾಗ ನೀವು ಮೂರನೇದ ಒಳ್ಳೆಯವ್ರಿ ಅಂತೀರಿ. ನಮ್ಗೆ ನಾವು ಚಲೋ ಇದ್ದಾಗ ನಮ್ಮ ಮೂರನೇ ಗೆಳೆ ಬೇಕಾಗೇ ಇಲ್ಲ. ಇದು ತಿಳಿಯಾಗಿರ್ಲಿ ಮಗ. ಏನ್ರಿ ಒಂದನೇ ಗೆಳೆ ಯಾರು? ನಾ ಹೇಳಿನಲ್ಲಿ ಮಗ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ. ಒಂದು ಉಟ್ಕೊಳಕ್ಕೆ ಒಂದು ಅಂಗಿನೂ ಕೂಡ ಬರಂಗಿಲ್ಲ. ನಾವಿಟ್ಟು ಜಿಪುಣತನ ಮಾಡಿ ಹೆಂಡತಿ ಚಲೋ ಸೇರಿತರ್ಲಾರ್ದೆ, ಮಕ್ಕಳಿಗೆ ಚಲೋ ಅನ್ನ ಹಾಕ್ಲಾರ್ದೇನೆ ಏನ್ರಿ ಜಿಪುಣತನ ಮಾಡಿ ಗಳಿಸಿ ಅಂದ ಉಗುಳು ಹಚ್ಚಿ ಎಣಿಸ್ತೀವಿ ನೋಡ್ರಿ ನೀವು. ಈಗ ಅಲ್ಮರಿ ಒಂದು 20,000 ರೂಪಾಯಿ ಇಟ್ಟಿಂದ ಮುಂಜಾನೆ ಹೇಳೋದು ಮೊದಲು ಅವೇ ಎಣಸು, ಮತ್ತೆ ಅಲ್ಲಿ ಇಟ್ಟಂದ ಕೀಲಿ ಹಾಕಿ ಸಂಜೆಗೆ ಬರೋದು, ಮತ್ತೆ ಅವೇ 20,000 ರೂಪಾಯಿ ಎಣಸೋದು. ಅವೇನು ಮರಿ ಹಾಕ್ತಾವನು ಚಂತಾನೆ ಎಣಸಲ್ಲ. ಅಷ್ಟು ಲೋಬಿ ರೀ ಜಿಪುಣತನ. ಯಾರೇ ಒಯ್ದಾರೆ ಅನ್ನೋ ಬಿಟ್ಟರೆ ಅಪ್ಪಿ ತಪ್ಪಿ 20,000 ರೂಪಾಯಿ ಇಟ್ಟಿಂದಂತಂದ್ರೆ ಅವನಿಗೆ ಕೀಲಿ ಉಡ್ದಾರ್ಕೆ. ಯಾಕ್ರಿ ಕಟ್ತಾರೆ ನೋಡ್ರಿ. ಇಲ್ಲ ಈಗ ಅವರು ಅಲ್ಮರಿ ಮಾಡೋರ್ನು ಭಾರಿ ಶಾಣ್ಯಾರು ಬಂದ್ರೆ, ಈಗ ಅವರು ರಾಜಾ ರಾಣಿ ಅಂತೇಳಿ 2 ಮಾಡ್ಯಾವ. ಈಗ ಅಲ್ಮರಿಗೆ ರಾಜಾ ರಾಣಿದೊಂದು ಬೇರೆನೆ, ರಾಜಂದೊಂದು ಬೇರೆನೆ. ಇವ ಇದ್ರಂದ ಉಡ್ದಾರ ಕಟ್ಟಿರ್ತಾನೆ ಕೀಲಿ ತೆಗೆದ್ರೆ ಅದನ್ನ ಎಣಿಸ್ಬೇಕಿಲ್ಲ, ಹಿಂಗೆ ಅಲ್ಮರಿ ತೆಗಿಬೇಕಿಲ್ಲ, ತೆಗಂಗಿಲ್ಲ, ಟೊಂಕನ ಒಯ್ದು ನೋಡಿ ಟೊಂಕಿಗೆ ಅಂದಾಗ ಉಡ್ದಾರ್ಕೆ ಅದು ಕಟ್ಟಿರ್ತಾರಲ್ಲ, ಅವರು ಟೊಂಕ ಮುರಿಯಲ್ದಕ್ಕೆ ಕೀಲಿ ಹೊರಗೆ ಬರಬಾರ್ದು. ಏನ್ರಿ ಟೊಂಕನೇ ಮರಿಯಲ್ದಕ್ಕೆ ಕೀಲಿ ಹೊರಗೆ ಬರಬಾರ್ದು. ಯವ್ವ ನೀವು ನಗಲಕತ್ತೀರ, ನೀವೇನೇನು ಕಮ್ಮಿ ಏನು? ನೀವು ಅವ್ರು ಉಡ್ದಾರ ಕಟ್ಟೋದೆ ಅಂದ ಕೀಲಿ ಕಟ್ಟಾಕ, ನೀವು ಉದಾರ ಕಟ್ಟೋದೆ ಕೀಲಿ ಕಟ್ಟಾಕ. ನೀವು ಕೊಳ್ಳಾಗ ಅಂದ್ರೆ ನಿಂಗದ ಹಾಕೊಂಡಿರ್ತಿಲ್ಲ, ಒಳಗೆ ಲಿಂಗ್ ಇರಲ್ಲ, ಬರೀ ಶಿವದಾರ. ಅದಕ್ಕೆ ಚಾವಿ ಕಟ್ಟೋದು ನಿಮ್ಮ ರಾಣಿ ಅಲ್ಮರಿ ಇರ್ತಾರೆ ನೀವು. ಯಾರ್ರಿ ಕೂತಿಗಿನ ಒಯ್ಯದು ಹೆಡಕ್ಕೆ ಮುರಿಯಲ್ದಾಕ ನಮ್ಮದು ಕೀಲಿ ಹೊರಗೆ ಬರ್ಬಾರ್ದು. ಹೇಗ್ರಿ ಕೀಲಿ ಹೊರಗೆ ತೆಗಿಯಂಗಿಲ್ಲ. ಅಷ್ಟು ಜಿಪುಣತನ ಮಾಡಿ ಕಂಜೂಸ್ತನ ಮಾಡಿ ಏನ್ರಿ ಲಕ್ಷ್ಮೀ ಗುಡಿಗೆ ಅಂದ ಪಟ್ಟಿ ಕೂಡ್ಲಾರ್ದಂಗ
ಜಿಪುಣತನ ಮಾಡಿ 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 ನಾವೆಲ್ಲ ಗಳಿಸಿಡ್ತೀವಲ್ಲ, ಇನ್ನೊಬ್ರಿಗೆ ನೋಡ್ರಿ ಗಳಿಸಿಡ್ಬೇಕಾಗಿತ್ತು ಹೊತ್ತ ನಿಯತ್ತಿನಿಂದ ದುಡ್ದವನು ಎಂದೂ ರೊಕ್ಕ ಹಿಂದೆ ಉಳಿಯಲ್ಲ. ಯಾವ ಏನ್ರಿ ನಿಯತ್ತಿನಿಂದ ದುಡ್ದಿರ್ತಕ್ಕಂಥ ವಯಸ್ಸು ಕಾಲಕ್ಕೂ ಕೂಡ ಶ್ರೀಮಂತ ಆಗಕ್ಕಾಗಂಗಿಲ್ಲ. ಆದ್ರೆ ನಾವು ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಅನ್ಯಾಯ ಮಾಡಿ, ಏನ್ರಿ ಇನ್ನೊಬ್ರಿಂದ ಕೀಸೆ ಕತ್ತರಿಸಿ, ಏನ್ರಿ 10 ರೂಪಾಯಿ ಮಾಲ್ 100 ರೂಪಾಯಿಗೆ ಮಾರಿ ನಾವೇನು ರೊಕ್ಕ ಗೊಳೆ ಮಾಡಿರ್ತೀವಲ್ಲ, ಏನ್ರಿ ನಾವೆಲ್ಲ ರೊಕ್ಕ ಗೊಳೆ ಮಾಡಿರ್ತೀವಲ್ಲ, ನಾಳೆ ನಾವು ಹೋದಾಗ ಬರ್ತದೇನ್ರಿ? ನೀವು ಬಹುಶಃ ಅಲೆಕ್ಸಾಂಡರ್ನ ಚರಿತ್ರೆ ಕೇಳಿರ್ಬೇಕು ನೀವು. ಅಲೆಕ್ಸಾಂಡ್ರ ಅಗರ್ಭ ಶ್ರೀಮಂತ. ಅವ ಒಂದು ಕನಸು ಕಂಡಿದ್ದಂತೆ. ಯಾರು? ಅಲೆಕ್ಸಾಂಡರ್ ಮಹಾರಾಜ. ಏನಂತ ಕನಸು ಕಂಡಿದ್ದ? ನಾವು ನೀವೆಲ್ಲ ನಮಗೆ ಕನಸು ಬೀಳ್ತಾವ. ನಮಗೆ ಎಂತ ಕನಸು ಬೀಳ್ತಾವ್ರಿ? ನಾವು ಕನಸು ಕಾಣ್ತೀವಿ ಅಟ್ಟೆ. ಒಂದು 10 ತೊಲಿ ಬಂಗಾರ ತೊಗೊಳಂಗ, ಒಂದು ನಕ್ಲಸ್ ಮಾಡಿಸ್ಕೊಳಂಗ, ಪಾಟ್ಲಿ ಮಾಡಿಸ್ಕೊಳಂಗ, ಏನ್ರಿ ಕೈಯಾಗ ಒಂದು 5-6 ಉಂಗ್ರ ಮಾಡಿಸ್ಕೊಳಂಗ, ಹಿಂಗೆ ನಮಗೆ ಬೀಳ್ತಾವ ಕನಸು. ಬೇಡ ಒಂದು 10 ಎಕರೆ ಹೊಲ ತೊಗೊಳಂಗ, ಒಂದು ದೊಡ್ಡ ಮನೆ ಕಟ್ಟದಂಗ ನಮಗೆ ಬೀಳ ಕನಸನೇ ಬೇರೆ. ಆದ್ರೆ ಅಲೆಕ್ಸಾಂಡರ್ ಮಹಾರಾಜ ಕನಸು ಏನು ಕಾಣ್ತಿದ್ದ? ಇಡೀ ವಿಶ್ವವನ್ನೇ ಯುದ್ಧ ಆಡೋದು ಗೆದಿಬೇಕು. ನೋಡ್ರಿ ಅವನ ಕನಸೇನು? ಇಡೀ ವಿಶ್ವವನ್ನೇ ಗೆದಿಬೇಕು. ಇಡೀ ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು. ನೋಡ್ರಿ ಅವನ ಕನಸು ಎಂತದ? ಇಡೀ ವಿಶ್ವದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು ಅನ್ನುವಂಥ ಕನಸು ಕಂಡಿದ್ದ ಅಲೆಕ್ಸಾಂಡರ್ ಮಹಾರಾಜ. ಅವನ ಕಂಡಿರ್ತಕ್ಕಂಥ ಕನಸುಗಳನ್ನ 100 ರಾಜ್ಯಗಳನ್ನ ಗೆದ್ದ. ಆ 100 ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ. ಅವನಿಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಇದು ಯಾವುದಕ್ಕೂ ಕೂಡ ಕೊರತೆ ಇದ್ದಿಲ್ಲ. ಯಾಕ? 100 ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ. ಅಷ್ಟೆಲ್ಲ ಸಂಪತ್ತಿತ್ತು. ಆದ್ರೆ ಅಲೆಕ್ಸಾಂಡರ್ ಮಹಾರಾಜನಿಗೆ ಮುಪ್ಪು ಬತ್ತು. ವಯಸ್ಸು ಎಲ್ಲರಿಗೂ ಆಗೋದಿಲ್ರಿ, ಏನ್ರಿ? ಹೇಳ್ತಲ್ಲ ಒಬ್ಬ ಹಿಂದಿ ಸಂತ ಹೇಳ್ತಾನ, ಸುಬಹಕ ಬಚಪನ್ ಹಸ್ತೆ ದೇಕ ದುಪಾರಿ ಮಸ್ತ್ ಜವಾನಿ ಶ್ಯಾಮ್ ಕಥಂ ಕಹಾನತ್. ಹೆಂಗ ಒಂದು ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಕ್ಕಂಥ ಹೆಂಗಿರ್ತಾವಲ್ಲ, ಹಾಗ ಪ್ರತಿಯೊಂದು ಜೀವಿಗೂ ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು ಇದು ಎಲ್ಲ ರಾಜರಿಗೂ ಬರೋದೆ, ಪ್ರಜೆಗಳಿಗೂ ಬರೋದೆ, ಸನ್ಯಾಸಿಗಳಿಗೂ ಬರೋದೆ, ಸಂಸಾರಿಕರಿಗೂ ಬರೋದೆ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಕೂಡ 3 ಅವತಾರಗಳದಾವೆ, ಹೌದಲ್ರಿ? ಇದು ಎಲ್ಲರಿಗೂ ಕೂಡ ಬರದೆ. ಅಲೆಕ್ಸಾಂಡರ್ ಮಹಾರಾಜನಿಗೆ ಮುಪ್ಪು ಬಂದು ಬಿಡ್ತು. ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ಟ. ಮಲ್ಕೊಂಡಂದ ಏಳ್ಲಿಕ್ಕಾಗಲಿಲ್ಲ, ಕುಂದ್ರಲಿಕ್ಕಾಗಲಿಲ್ಲ. ಹಾಸಿಗಿಡದಿಂದ ಒಂದು ಸವನಂದ ಕಣ್ಣೀರು ಹಾಕ್ಲಿಕ್ಕೆ ತಾನ ಅಲೆಕ್ಸಾಂಡರ್ ಮಹಾರಾಜ. ನೋಡ್ರಿ ಯಾಕೆ ಹೇಳ್ಬೇಕ್ರಿ? ಅವನಲ್ಲಿ ಬಂಗಾರ ಕಮ್ಮಿ ಇಲ್ಲ, ಬೆಳ್ಳಿ ಕಮ್ಮಿ ಇಲ್ಲ, ಯಾವ ಒಡವೆ ವಸ್ತುಗಳಿಗೆ ಕೂಡ ಕಮ್ಮಿ ಇಲ್ಲ. ಆದ್ರೂ ಕೂಡ ಮುಪ್ಪಿನ ಕಾಲದೊಳಗ ಅಲೆಕ್ಸಾಂಡರ್ ಮಹಾರಾಜ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಹಿಂಗೆ ದುಃಖ ಮಾಡ್ತಾ ಮಾಡ್ತಾ ಕೈ ಒಳಗಿರ್ತಕ್ಕಂಥ ಮಂತ್ರಿಗಂದ ಕರೆದ, ಮಂತ್ರಿ ಇಲ್ಲಿ ಬಾ ಇಲ್ಲಿ. ಏನ್ ಪ್ರಭು ಅಂದ? ನನ್ನ ಜೀವನದೊಳಗೆ ಒಂದೇ ಒಂದು ಕೊನೆ ಆಸೆ ಇದೆ. ನನ್ನ ಜೀವನದೊಳಗೆ ಒಂದೇ ಒಂದು ಕೊನೆ ಆಸೆ ಇದೆ. ನಾನು ಇವತ್ತಿನ ತನಕ ನಾನು ಏನು ಆಸೆ ಪಟ್ಟಿನಲ್ಲ ಅದನ್ನು ಇನ್ನೊಬ್ಬರಿಗೆ ಕೈ ಚಾಚಿ ಅಂತ ನಾನು ಎಂದೂ ಕೂಡ ಕೇಳಿಲ್ಲ. ನಾನು ಏನೇ ಇದ್ರು ಕೂಡ ಯುದ್ಧವನ್ನು ಆಡಿ ಗೆದ್ದಿರ್ತಕ್ಕಂಥವ ನಾನು. ಆದ್ರೆ ನನ್ನ ಜೀವನದೊಳಗೆ ಒಂದು ಕೊನೆ ಆಸೆ ಅದ. ನನ್ನ ಆಸೆಯನ್ನು ನೀನು ಈಡೇರಿಸ್ತೇನೋ ತಿಳ್ಕೊಂಡು ಪ್ರಶ್ನೆ ಮಾಡ್ದ ಮಂತ್ರಿಗೆ. ನೋಡು, ನನ್ನ ಕೊನೆ ಆಸೆ ಅಂತ ನೀನು ಈಡೇರಿಸ್ತೇನೋ ತಿಳ್ಕೊಂಡು ಕೇಳ್ದ. ಮಂತ್ರಿ ಅಂತಾನೆ, ಪ್ರಭು ಏನಿದು ಆಸೆ? ನೀವು ನನಗೆ ಈಡೇರಿಸ್ತೇನೋ ತಿಳ್ಕೊಂಡು ನೀವು ನನಗೆ ಕೇಳಬಾರ್ದು. ಯಾಕಂತ ಅವ್ರು ರಾಜರು, ಈ ರಾಜ್ಯವನ್ನು ಆಳ್ತಕ್ಕ 100 ರಾಜ್ಯದ ಒಡೆಯರಾಗಿರ್ತಕ್ಕಂಥವ್ರು. ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಮಂತ್ರಿ ನಾನು. ನೀವು ಕಾಲಿನಿಂದ ತೋರಿಸಿರ್ತಕ್ಕಂಥದ್ದನ್ನ ಅಳ್ಳೆತ್ತಿದಿಂದ ಮಾಡಬೇಕು. ಇದು ನನ್ನ ಕರ್ತವ್ಯ. ನಿಮ್ಗೆ ಏನು ಕೊನೆ ಆಸೆ ಅದು ಹೇಳ್ರಿ. ಇನ್ನೊಂದು 8 ರಾಜ್ಯಗಳನ್ನು ಗೆದ್ಕೊಂಡು ತರಲಿ ಅನ್ನೋ ಒಂದು ಮಂತ್ರಿ. ಎಂದು ಹೇಳ್ತಾರಲ್ಲ ಶರಣರು, ಸಿರಿಯ ನಿತ್ತಡೆ ಬಲ್ಲೆ, ಕರಿಯ ನಿತ್ತಡೆ ಬಲ್ಲೆ, ಹಿರಿದಪ್ಪ ರಾಜ್ಯ ಪದವಿ ನಿತ್ತಡೆ ಬಲ್ಲೆ. ಹೆಂಗಂದ್ರೆ ಶರಣರನ್ನು ಹೇಳ್ತಾರಲ್ಲ ರಾಜ ಅಲೆಕ್ಸಾಂಡರ್ ಮಹಾರಾಜ ಕಣ್ಣೀರು ಹಾಕಲಿಕ್ಕತ್ತ. ಮಂತ್ರಿ ಯಾವ ರಾಜ್ಯನೂ ಬೇಕಾಗಿಲ್ಲ. ಹಾಗಾದ್ರೆ ನಿಮ್ಮ ಕೊನೆಯ ಆಸೆ ಅಂತಕ್ಕಂಥ ಏನದ ಅದನ್ನ ಹೇಳ್ರಿ, ಏನದ ಹೇಳ್ರಿ ಎತ್ತಿಕೊಂಡಾಗ ಅಲೆಕ್ಸಾಂಡರ್ ಮಹಾರಾಜನ ಆಸೆ ನೋಡ್ರಿ ಎಂಥದ್ದು. ಇಂಥ ಬಹುಶಃ ಜೀವನದೊಳಗೆ ಯಾರು ಕೂಡ ಬಯಸಿಲ್ಲ, ಯಾರು ಕೂಡ ಬಯಸಿಲ್ಲ. ಅವನ ಆಸೆ ಏನದ? ಮಂತ್ರಿ ಇನ್ನೇನು ನನಗೆ ಸಾವು ಸಮೀಪ ಬಂದುಬಿಟ್ಟದಪ್ಪ. ರಾಜ ಅಂತಾನೆ, ನನ್ನ ಸಾವು ಸಮೀಪ ಬಂದುಬಿಟ್ಟ. ಇನ್ನೇನು ಸ್ವಲ್ಪ ದಿವಸದೊಳಗೆ ನಾನು ಸತ್ತು ಹೋಗ್ಬಿಡ್ತೇನೆ. ಆದ್ರೆ ನಾನು ಸತ್ತಿರುವಂತಹ ಪ್ರಸಂಗದ ಒಳಗ ನನ್ನ ಹೆಣದ ಮೆರವಣಿಗೆ ಮಾಡ್ತಿರ್ತಿದೆಯಲ್ಲ, ಹೆಣದ ಮೆರವಣಿಗೆ ಮಾಡುವಂತ ಪ್ರಸಂಗದ ಒಳಗ ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ಹೆಣದ ಮೆರವಣಿಗೆ ಮಾಡಬೇಡಪ್ಪ. ನೋಡ್ರಿ ಆಸೆ ಅಂತ, ನನ್ನ 2 ಕೈಗಳನ್ನು ಕುಲ್ಲ ಬಿಟ್ಟಂದ ಮೆರವಣಿಗೆ ಮಾಡು. ಮಂತ್ರಿ ಅಂತಾನೆ, ಪ್ರಭು ಇದೇನು ಯುದ್ಧ ಆಡಿ ತರುದ? ಏನಿದೆ? ಇದೇನೇನು ರೊಕ್ಕ ಖರ್ಚು ಮಾಡಿ ತರೋದ? ಬಂಗಾರ ಖರ್ಚು ಮಾಡಿ ತರೋದು? ನೋಡ್ರಿ ಅಲೆಕ್ಸಾಂಡರ್ ಮಹಾರಾಜ ಬಯಸ್ತಕ್ಕಂಥ ಏನ್ರಿ ಕೊನೆ ಪ್ರಸಂಗದ ಒಳಗೆ ಕೇಳತಕ್ಕಂಥ ಕೊನೆ ಆಸೆ ಅಂತಕ್ಕಂಥ ಎಂಥದ? ಇಂಥದ್ದು ಯಾರೇ ಬಯಸಿವೇನ್ರಿ ನಾವು? ನಾವೆಂಥವು ಬಯಸವ್ರಲ್ಲ. ನೋಡ್ರಿ ಮುದುಕರು ಮಕ್ಕೊಂಡಿರ್ತಾವ, ಮಾತಾಡ್ಸಕ್ ಹೋಗಿರ್ತೀವಿ ನಾವು. 5 ರೂಪಾಯಿ ಬಿಸ್ಕೆಟ್ ಪುಡಿ ತೊಗೊಂಡು ಹೋಗಿರ್ತೀರಲ್ಲ. ಮುತ್ಯ ನಿನಗೇನ್ರ ಕೊನೆ ಆಸೆ ಆದೇನು? ನನಗೆ ಆಕೆಗೆ ನೋಡಂಗಾಗ್ಯದು. ಯಪ್ಪ ಇವು ನಮ್ಮ ಹುಣಿಗೆ ಹೋಗಾಗ ನೋಡಿ ಏನು ಮಾಡವನ್ನ ಮುದುಕಿ ಕೇಳ್ರಿ ನೀವು, ಅಜ್ಜಿ ಆರಾಮಿದೇನು? ಏನಂದೇನು ಕೊನೆ ಆಸೆ? ಏನಿಲ್ಲವ್ವ ನಾ ಹೊಂಟ್ಯ. ಮುದುಕನ್ ಯಾರು ನೋಡ್ತಾರ? ನೀವು ಆದ ಬಳಕೆ ಯಾರೇ ನೋಡ್ಕೋತಾರ ಪಾಪ.
ಯಾಕ್ರಿ ಇಂಥವ್ರು ಕಂಡೆ ಶರಣರೊಂದು ವಚನ ಬಾರದು. ಹಾವಿನ ಬಾಯಿಯೊಳ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳ ಹಾಲು ತುಪ್ಪವನ್ನುಂಡು ಮೇಲೆ ನೇ ಸುಖ ಬದುಕುವನು. ಒಂದು ಹಾವ ಕಪ್ಪಿ ನುಂಗಕತ್ತೆ, ಅದು ಎಕಡಿದ ನುಂಗಾಕತ್ತದ, ಬಾಲದ ಕಡಿದ ನುಂಗಾಕತ್ತದ, ಇಡೀ ಶರೀರ ಎಲ್ಲ ಕೂಡ ನುಂಗಿ ಬಿಟ್ಟದ. ಇನ್ನೇನು ಕಪ್ಪಿದಿಂದ ಬಾಯಿ ಕಣ್ಣ ಎಡ್ಡೆ ಹೊರಗುಳದವ. ಅದಕ್ಕೂ ಗೊತ್ತದ ಕಪ್ಪಿಗೆ, ಅಯ್ಯೋ ನನಗೆ ಅದು ಹಾವು ನುಂಗ್ಲಕತ್ತದಲ್ಲ, ಇನ್ನೊಂದು ಕ್ಷಣದಾಗ ಸಾಯ್ತೀನಿ ಅನ್ನುವಂಥ ಅರಿವಿದ್ರು ಆ ಕಪ್ಪಿ ವಿಚಾರ ಮಾಡ್ತತ್ತ ತಾನು ಕುಂತದ ಹಾವಿನ ಬಾಯಾಗ. ಕುಂತಿರ್ತಕ್ಕಂಥ ಕಪ್ಪಿಗೆ ಹೊಟ್ಟೆ ಸಿತ್ತತ್ತೆ, ಇದ್ರಿಗೆ ಒಂದು ನೊಣ ಹಾರಾಡ್ತಿತ್ತ. ಆ ನೊಣ ತಿನ್ಬೇಕತ್ಕೊಂಡು ನಾಲಿಗೆ ಚಾಸ್ತಿತ್ತ. ಈ ನೊಣ ತಿಂದು ಎಟ್ಟೋದು ಬದುಕುದದ್ರಿ, ಇಡೀ ಶರೀರ ಕೂಡ ನುಂಗಿ ಬಿಟ್ಟದ ಹಾವ. ಮುಂದೆ ಒಂದು ಮಾತು ಹೇಳ್ತಾನ ಏನ್ರಿ, ಶೂಲವ ನೇರುವ ಕಳ್ಳ ಹಾಲು ತುಪ್ಪವನ್ನು ಉಂಡು ಮೇಲೆ ನೇಸು ಕಾಲ ಬದುಕುವನು. ಪನಿ ಪ್ರಸಂಗ ಬಂದದ, ಅವನಿಗೆ ಗಲ್ಲು ಶಿಕ್ಷೆ ಆಗ್ಯದ. ಕುತ್ತಿಗೆಗಿಂದ ಹಗ್ಗ ಹಾಕ್ಯಾರ, ಮುಖಕ್ಕೆ ಕರಿ ಅರಿವಿ ಹಾಕ್ಯಾರ. ಒಂದು ಕಡೆಗೆ ಪೊಲೀಸರು ನಿಂತಾರ, ಒಂದು ಕಡೆಗೆ ವಕೀಲರು ನಿಂತಾರ, ಜಡ್ಜ್ ನಿಂತಾನೆ, ರಾಜಕಾರಣಿಗಳು ನಿಂತಾರೆ. ಕೊನಿ ಪ್ರಸಂಗದೊಳಗಿಂದ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಹೋದ, ತಮ್ಮ ನಿನ್ನ ಮರಣ ಅಂತಕ್ಕಂಥ ಸಮೀಪ ಬಂದದೆ, ಇನ್ನು ಕೇವಲ 10 ನಿಮಿಷ. ಯಾಕಂದ್ರೆ ಟೈಮ್ ಟು ಟೈಮ್ ಗಲ್ಲಿಗೆ ಏರಿಸ್ತಾರ. ಒಂದು ಸೆಕೆಂಡ್ ಕೂಡ ಆ ಕಡೆ ಆಗ್ಬಿಡಂಗಿಲ್ಲ. ಅಟ್ಟು ಕೋರ್ಟಿಂದ ನಿಯಮಗಳಿರ್ತವೆ. ಅದಕ್ಕಿನ್ನ 10 ನಿಮಿಷದಿಂದ ಟೈಮ್ ಉಳಿದದ. ನಿನ್ನ ಜೀವನದೊಳಗಿಂದ ಕೊನೆ ಆಸೆ ಏನದ ಅಂತ ಕುಣಿ ಕೇಳಿದ್ರು. ಅವ ಹೇಳಬೇಕಾಗಿತ್ತು, ಸರ್ 10 ನಿಮಿಷದಿಂದ ಟೈಮ್ ಇದ್ರೆ ನಾನು ಲಕ್ಷ್ಮೀ ತಾಯಿ ದರ್ಶನ ತಗೊಂಡು ಬರ್ತೀನಿ. ಒಂದು 10 ನಿಮಿಷದಿಂದ ಟೈಮ್ ಇದ್ರೆ ನಾನು ಹೋಗಿ 4 ನುಡಿ ಅಂದ ಮಾತು ನೋಡಿ ಕಿವ್ಯಾಗಿಂದ ಹಾಕೊಂಡು ಬರ್ತೀನಿ. ಯಾವುದು ಕೂಡ ಇದು ಬರಲಿಲ್ಲ ಅವನ ತಲೆಯಾಗ. ಏನಂದನವ, ತಮ್ಮ ಇನ್ನು 10 ನಿಮಿಷದಿಂದ ಏನ್ರಿ ನಿನ್ನ ಮರಣ ಅಂತಕ್ಕಂಥ ಉಳಿದದೆ, ನಿನ್ನ ಜೀವನದ ಕೊನೆ ಆಸೆ ಏನದ ತಗೊಂಡಾಗ, ಸರ್ ನನಗೆ ಹಾಲ ತುಪ್ಪ ಒಣಗಾಗಿದ್ರಿ ಅಂದತ್ತು. ಕುಸ್ತಿ ಹಿಡಿಯವನ್ರಿ ಏನ್ರಿ, ಕುಸ್ತಿ ಹಿಡಿತಾನೇನ್ರಿ. ನಮ್ಮಲ್ಲಿ ಒಂದಕ್ಕೆ ಮಾತು ಕಟ್ಟಾಗಿದ್ದು, ಮಾತು ಕಟ್ಟಾಗ್ಯಾವ, ಅಂಗಳಕ್ಕೆ ತಂದು ಹಾಕ್ಯಾವ. ನಾವೆಲ್ಲ ನೀವು ಬೇಕಂದ್ರೆ 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರು ಕೂಡ ತಂದು ಹಾಕೋದು ಅಲ್ಲೇ. ಯಾರು ಏನ್ರಿ ರಾಜಕಾರಣಿ ಇರಲಿ, ಸ್ವಾಮಿ ಇರಲಿ, ಯಾವನೇ ಎಲ್ಲರಿಗೆ ತಂದು ಹಾಕೋದು ಅಲ್ಲೇ. ಅಪ್ಪಿ ತಪ್ಪಿ ಗಾದಿ ಮ್ಯಾಗ ಸತ್ರದ ಗಾದಿ ಒಗಿಬೇಕಾಕದಲ್ಲ. ನೋಡುವ ಗಟ್ಟು ಮಜಾ ಸಂಸಾರಿಕರ ಜೀವನದಾಗ. ಅಪ್ಪಿ ತಪ್ಪಿ ಅಂದ ಹಾಸಿಗೆ ಮ್ಯಾಗ ಸತ್ತರಂದ ಹಾಸಿಗೆ ಒಗಿಬೇಕಾಕದ, ಅವ್ನು ಹೊಚ್ಕೊಂಡಿದ್ದಿಂದ ಒಗಿಬೇಕಾಕದ. ಎಲ್ಲನೇ ಒಗಿತಾರ. ಅವನು ಬಟ್ಟೆ ಬರೀ ಎಲ್ಲ ಒಗಿತಾರೆ. ಅದು ಸತ್ತದ, ಅದ್ರ ಬಟ್ಟೆಗೆ ತೆಗಿರಿ, ಎಲ್ಲ ತೆಗಿರಿ. ಅವ ಗಳಿಸಿದ ಆಸ್ತಿ ಅವರ ಒಗದಿದ್ ನೋಡ್ರಿ ಏನ್ರಿ. ಅವ ಗಳಿಸಿದ ರೊಕ್ಕ ಆಗೀಕ ನಿಮ್ಮದೇ ಅಲ್ಲ. ಈಗ ಅಪ್ಪಿ ತಪ್ಪಿ ನಾನೇ ಸತ್ನೇ ತಿಳ್ಕೊ, ಮೊದಲು ಹುಡುಕಾಡೋದೆ ನನಗೆ ಕೀಲಿ ಭಕ್ತರು ನನ್ನೇ ಏನ್ರಿ. ಬರೀ ಅದನ್ನೇ ಏನ್ರಿ. ಇದು ಯಾವುದು ನಾ ಹೇಳಕತ್ತೀನಲ್ಲಿ ನಿಮಗೆ, ಸ್ವಾಮಿ ಇರಲಿ, ಸಂಸಾರ ಇರಲಿ, ಯಾರು ಇದ್ರು ಕುಣದು ಯಾರು ಜೀವನದೊಳಗೆ ಏನನ್ನು ಕುಣದ ತೊಗೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಪಾಪ ಇದಕ್ಕೆ ಅಂಗಳಕ್ಕೆ ತಂದು ಹಾಕ್ಯಾರ. ಇನ್ನು ಒಳಗೆ ಸತ್ತಂದ್ರೆ ಗಾದಿ ಒಗಿಬೇಕಾಕದ ತಂದು ಅಂಗಳಕ್ಕೆ ಹಾಕ್ಯಾರ. ಇದಕ್ಕೆ ಮಾತು ಕಟ್ಟಾಗ ಸುಮ್ಮ ಹಾಕೋಬೇಕಿಲ್ಲ, ಮುದಕ್ ಸುಮ್ಮ ಹಾಕೊಳ್ಳಿಲ್ಲ. ಎಲ್ಲ ಹೆಣ್ಮಕ್ಳು ಬಂದಾರ. ಇನ್ನೇನು ನಮ್ಮ ಅಪ್ಪ ಉಳಿಯಂಗಿಲ್ಲ. ನಮ್ಮ ಅಪ್ಪಗಂದ ಏನ್ರಿ ಮಾತು ಕಟ್ಟಾಗ ಇನ್ನೇನು ಉಳಿತಾನ. ಈಗ ಕೊನೆಯದಾಗ ಅಪ್ಪನ ಸೇವೆ ಮಾಡೋದ್ರೈತೆ, ಅಪ್ಪನ ನೋಡೋದ್ರೈತೆ, ಅಪ್ಪಗೆ ಮಾತಾಡ್ಸೋದೈತೆ ತಿಳ್ಕೊಂಡು ಪಾಪ ಎಲ್ಲ ಹೆಣ್ಮಕ್ಳು ಬಂದಾವ. ಗಂಡಸು ಮಕ್ಕಳೆಲ್ಲ ಸುತ್ತ ಅದಾರ. ಈ ಪಾಪವೆಲ್ಲ ಹೆಣ್ಮಕ್ಳು ಬಂದು, ಯಪ್ಪ ನಾನು ಕೂನ ಹಿಡ್ದೇನು, ನಾ ಮಲ್ಲವ್ ಬಂದಿನಿ, ಮಲ್ಲವ್ವ. ಆ ಮಗನಿಗೆ ಮಲ್ಲವನ ಕಡೆ ಲಕ್ಷ್ಯನೇ ಇಲ್ಲ. ಆ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ, ಮಾಡ್ಲಕತ್ತಾನ, ತಲಬಾಗಿಲ ಕಡೆ ಕೈ ಮಾಡಿ. ಈ ಹೆಣ್ಮಕ್ಳು ಮಾತಾಡ್ಸಲ್ಕತ್ತವ, ಯಪ್ಪ ನಾ ಬಂದಿನಿ ಬಸವ. ಅವ ಒಟ್ಟು ತಲಬಾಳ ಇವ ಒಟ್ಟು ಬಾಗಿಲ ಕಡೆ ಕೈ ಮಾಡ್ಬೇಡ ಅನ್ನೋದ್ರಾಗ ನೀವು ಹೆಣ್ಮಕ್ಳಂದು ಅವ್ರು ಅಣ್ಣತಂಬ್ರಿಗೆ, ಅಣ್ಣ ನಮ್ಮಪ್ಪ ಎಲ್ಲೇ ಎಲ್ಲ ಇಟ್ಟಂಗೆ ಕಾಣ್ತಾನ. ಅದು ಹೇಳ್ಬೇಕತ್ತಾರ ಬಾಯಿ ಬರ್ಲಾಗ. ಏನಾರು ಮಾಡಿ ನಮ್ಮಪ್ಪ ಅಂದ ಒಂದು 2 ಮಿನಿಟ್ ಅಂದ ಮಾತಾಡಂತ ಡಾಕ್ಟರ್ಗಳು ಯಾರು ಇದ್ರು ನೋಡು ಅಂದ್ಕೊಳ್ಳಿ. ಅವನು ಬರೋಬರ ಅಂದ. ಮತ್ತೆ ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಯಾರಿಗಾರು ಕೊಟ್ಟಿದ್ದಂದ್ರೆ ಇವ ಸತ್ನಂದ್ರೆ ನೀವು ಜೋಡಿನ ಹೋಗ್ಬಿಡ್ತದಲ್ರಿ. ಎಲ್ಲರೂ 1 ಕಿಲೋ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದಂದ್ರೆ ಇವ ಸತ್ನಂದ್ರೆ ಇವನು ಸಂಗಟೆ ಹೋಗ್ಬಿಡ್ತದೆ. ಏನು ಮಾಡ್ಬೇಕಾಗ ಒಟ್ಟು ಕೈ ಬಿಡಲಾಗನ. ಪಾಪ ಅಣ್ಣತಂಬ್ರು ಊರಾಗ ಅಂತ ಡಾಕ್ಟರ್ ಇದ್ರು, ಚಲೋ ಡಾಕ್ಟರ್ ಇದ್ರು. ಡಾಕ್ಟರ್ ಸರ್ ನಮ್ಮ ಅಪ್ಪಗಿಂದ ಮಾತು ಕಟ್ಟಾಗಿದ್ರಿ, ಏನೋ ಹೇಳ್ಬೇಕತ್ತಾನ, ಅವ್ನಿಗೆ ಒಟ್ಟು ಬಾಯಿ ಬರ್ಲಾಗೈತಿ, ಮಾತು ಬರ್ಲಾಗ್ಯಾವ, ಏನಾರು ಮಾಡ್ರಿ ಡಾಕ್ಟರ್ ಸರ್, ಒಂದು 2 ಮಿನಿಟ್ ನಮ್ಮ ಅಪ್ಪ ಮಾತಾಡಂಗೆ ಮಾಡ್ರಿ. ಅವ ಡಾಕ್ಟ್ರ್ ಅಂದರು 2 ಮಿನಿಟಕ್ಕಪ್ಪ ಸುಮಾರು 1 ತಾಸು ಮಾತಾಡೋಂಥ ಇಂಜೆಕ್ಷನ್ ಅದು ನಂಬಲ್ಲಿ. ಈಟೆ ಕಾಸ್ಟ್ಲಿ ಹಾಕದ. ಏಟು 20,000 ರೂಪಾಯಿ ಒಂದು ಇಂಜೆಕ್ಷನ್. ಹೋಗಲ್ಲಕ್ಕ ಅಂದಿಮ್ಮ 20,000 ರೂಪಾಯಿ ಹೋಗಲ್ಲಕ್ಕ. ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಇಟ್ಟಿದ್ರೆ ಏನ್ರಿ ಬೇಡ. ಎಲ್ಲರೂ 1 ಕಿಲೋ ಬಂಗಾರ ಇಟ್ಟಿದ್ನು ಅಂತಂದ್ರೆ ಹೋಗಿಬಿಡ್ತದಲ್ಲ. ಆಯ್ತು ಸರ್ 20,000 ರೂಪಾಯಿ ಕೊಡ್ತೀನಿ ನಮ್ಮ ಅಪ್ಪಗೆ ಅಂದ ಒಂದು 2 ಮಿನಿಟ್ ಅಂತ ಮಾತಾಡಂಗೆ ಮಾಡ್ರಿ. ಆಯ್ತಪ್ಪ ತಿಳ್ಕೊಂಡು ಪಾಪ ಡಾಕ್ಟ್ರು ಬ್ಯಾಗ್ ತೊಗೊಂಡು ಬಂದರು. ಬರೋದಕ್ಕೂ ಹೆಣ್ಮಕ್ಳು ದೊಡ್ಡ ಖುಷಿ. ಇವೆಲ್ಲ ಒಬ್ರಕಾರ ಅಯ್ಯ ನಮ್ಮ ಅಪ್ಪ ಬಂಗಾರ ಹೆಂಗೆ ಇಟ್ಟು ಅಯ್ಯೋ ನಾವು ಕೊಳ್ಳ ಪಾಟ್ಲಿ ಮಾಡಿಸ್ಕೊತೀನಿ. ಒಬ್ಬಾಕಿದ್ರೆ ಬಿಲ್ವರ್ ಮಾಡಿಸ್ಕೊತೀನಿ ಅಂತ ಒಬ್ಬಾಕಿ. ಅಯ್ಯ ನಿನ್ನ ನನ್ನ ಬಲ್ಲಿ ಅಡ್ಡು ಅವ್ಯಾವ ನಾನು ನಕ್ಲೆಸ್ ಮಾಡಿಸ್ಕೊತೀನಿ ಮತ್ತೊಬ್ಬ. ಇವ್ರು ಇಲ್ಲಿ ಪ್ಲಾನ್ ಹಾಕ್ಯಾರ, ಅಣ್ಣತಂಬ್ರಿ ಅಂತ ಪ್ಲಾನ್ ಹಾಕ್ಯಾವ. ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ನಮ್ಗೆ ಕೊಡ್ತೋಳು, ಸಾಲರ ಮುಡ್ತದಲ್ಲ, ಇವೆಲ್ಲ ಲೆಕ್ಕ ಹಾಕ್ಯಾವ. ಡಾಕ್ಟರ್ ಬಂದ್ಕೊಳ್ಳೋ ದೊಡ್ಡ ಖುಷಿ ಆಯ್ತಾ. ಸರಿ ಡಾಕ್ಟರ್ ಬಂದ್ರೆ ಸರಿ ಎಲ್ಲರೂ ಸರದ ಕುಳೇನ ಇದಕ್ಕೆ ಕೈ ಬಿಟ್ಟಿದ್ದಿಲ್ಲಿನ ಮಾಡ್ತಿತ್ತು. ಒಟ್ಟು ಯಾರಿಗೆ ನೋಡಲ್ಲ ಅದು ಒಟ್ಟು
ಯಾವಾಗಿಂದ ಡಾಕ್ಟ್ರು ಬಂದನ ಸರಿಪ ಇಂಜೆಕ್ಷನ್ ಮಾಡಿದ್ರು. ಯಾವಾಗಿಂದ ಇಂಜೆಕ್ಷನ್ ಮಾಡಿದ್ರು ರಟ್ಟಿಗೆ, ಆದ್ರೂ ಕೈ ಬಿಟ್ಟಿಲ್ಲ. ಕಡೆಗಿಂದ ಡಾಕ್ಟರ್ ಸಾಹೇಬ್ರ ಮಾತಾಡ್ತಾನೇನ್ರಿ ಈಗ ನಮ್ಮಪ್ಪ. ಮಾತಾಡ್ಸ್ರಿ. ದೊಡ್ಡ ಖುಷಿ ಆಯ್ತು. ಏನು ಹೇಳ್ತಾರೆ ಏನಿಲ್ಲ, ರೊಕ್ಕದ್ದು ಹೇಳ್ತಾರೆ, ಬಂಗಾರದ ಹೇಳ್ತಾರೆ. ಹಿಂಗೆಲ್ಲ ಪಾಪ ಹೆಣ್ಮಕ್ಳೆಲ್ಲ ಸುತ್ತಮುತ್ತ ಗಪ್ಪು ಗಪ್ಪು ಗಪ್ಪದು ಎಲ್ಲರೂ ಕೈ ಕೈಲಕತ್ತ. ಯಪ್ಪ ಅಂದರು. ಏನು ಅಂದ. ದೊಡ್ಡ ಖುಷಿ ಆಯಿತು ಎಲ್ಲರಿಗೆ. ನಮ್ಮಪ್ಪಗೆ ಮಾತು ಬಂದು ಮತ್ತು ಬಾಗಿಲು ಕಡೆ ಕೈ ಮಾಡಕತ್ತಿದ್ದೆಲ್ಲ, ಮತ್ತು ಯಾರಿಗೆ ರೊಕ್ಕ ಇಕ್ಕ ಕೊಟ್ಟಿದ್ದೇನು ಅಂದರು. ಇಲ್ಲೋ ಯಪ್ಪ ಅಂದ. ಇಲ್ಲ ಅಂದ. ಹೇಳ್ತೀನಿ ನಾನು ನಿಮಗೆ, ಇಲ್ಲ ಅಂದು ಕೂಡ ನೀವು ಕೂಡ ಅರ್ಧ ನಿಶಾನೆ ಹಿಡಿತು ಗಂಡ್ಮಕ್ಳು. ಮತ್ತು ಇಲ್ಲ ತಗೊಂಡನ್ನಕತ್ತಿಲ್ಲ, ಮತ್ತು ಎಲ್ಲರ ಬಂಗಾರ ಗಿಂಗಾರ ಇಟ್ಟಿದ್ದೇನು? ಏನು ಇಟ್ಟಿಲ್ಲೋ ಯಪ್ಪ. ಮತ್ತು ಬಾಗಿಲು ಕಡೆ ಕೈ ಮಾಡ್ಲಕತ್ತಿದ್ ಯಾಕ? ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತ ನೋಡ್ರಿ. ಹಂಗೆ ಮಾಡಿ 20,000 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಯಾರ ಅದಕ್ಕೆ. ಬಾಗಿಲ ಕಡೆ ಕೈ ಮಾಡಕತ್ತಿದೆಯಲ್ಲ, ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅತ್ತದ. ಅಲ್ರಿ ತಾನೇ ಕುಣಿಗೆ ಹೊಂಟನೆ. ಅದು ಕಸಬರಿಗೆ ತಿಂದ್ರೇನು ಮಂದಿ ತಲೆಯನ್ನು ಕೂದಲು ತಿಂದ್ರೆ ನೀವು ಏನು ಮಾಡೋ? ಎಷ್ಟು ಮಳ್ಳ ಜನ ರೀ ನಮ್ಮದು. ಇಂಥದ್ದು ಯಾರೇ ಆಸೆ ಪಡ್ತಾವ್ರೆ. ಅಲ್ಲ ತಾರೇ ಕುಣಿಗೆ ಹೊಂಟಾನ. ಅದೇ ಅಲ್ರಿ ಚಂದಾಗೆ ಕೈ ಬಿಟ್ಕೊಂಡು ಕೂತಿತ್ತು ಅಂತಂದ್ರೆ ಅದೇ 20,000 ರೂಪಾಯಿದಾಗ ಪಾಪ ಮಣಕರ್ಚರೆ ಮಾಡ್ತಿದ್ದು ಮಕ್ಕಳು. ಅದು ಇನ್ನ ಮುಂದೆ ಏನೇ ಮಾತಾಡೋದಿತ್ತು, ಕುತ್ತಿಗೆ ಕೊಂದೇ ಬಿಟ್ರು ಅದಕ್ಕೆ. ಏನು ಮಾಡ್ತಾವೆ ಇಂಥವಕ್ಕ? ಅಲ್ಲಿ ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತ 20,000 ರೂಪಾಯಿ ಟೊಪ್ಪಿಗೆ ಹಾಕೋದು. ನೋಡಬೇಕು ಕೊನೆ ಆಸೆ ಅಂತಕ್ಕಂಥದ್ದು ಭಾಳ ಮಂದಿಗೆ ಭಾಳ ಥರ ಇರ್ತದೆ. ಯಾರಿಗಂದ ಏನ್ರ ಚಲೋ ತಿನ್ಬೇಕನ್ನಂಗೆ ಆಸೆ ಇರ್ತದೆ. ಕೊನೆ ಆಸೆ ಏನದ? ಏನ್ರಿ ಹೋಳಿಗೆ ಉಣ್ಬೇಕನ್ನಂಗಾಗ್ಯದ, ಕರಿಗಡಬು ಉಣ್ಣಬೇಕನ್ನಂಗಾಗ್ಯದ. ಇಂಥವೆಲ್ಲ ಆಸೆಗಳು ಇರ್ತಕ್ಕಂಥವನ್ನ ಕಂಡಿವಿ. ಆದ್ರೆ ಅಲೆಕ್ಸಾಂಡರ್ ಮಹಾರಾಜ ಮಾತ್ರ ಮಂತ್ರಿಗಂದ ಹೇಳ್ತಾನೆ, ಮಂತ್ರಿ ನನಗೇನು ಸಾವಂತಗನ ಸಮೀಪ ಬಂದದಪ್ಪ, ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ನೆನೆದ ಮೆರವಣಿಗೆ ಮಾಡಬೇಡ. ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದ ನನ್ನ ಮೆರವಣಿಗೆ ಮಾಡತ್ತೆ ಕುಣಂದ. ಆಯ್ತು ಕುಣಂದ. ಸ್ವಲ್ಪ ದಿವಸದೊಳಗಿಂದ ಅಲೆಕ್ಸಾಂಡರ್ ಮಹಾರಾಜ ಅಂದ ಸತ್ತು ಹೋಗಿಬಿಟ್ಟ. ಅಲೆಕ್ಸಾಂಡರ್ ಮಹಾರಾಜನ ಮಾತಿಗೆ ಅನುಗುಣವಾಗಿ 2 ಕೈಗಳದ ಯಾಕ 2 ಕೈಗಳ ಕುಲ್ಲ ಬಿಟ್ಟು ಹೊತ್ತುಕೊಂಡ್ರ, ಆ ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ. ಅವ್ರ ಧರ್ಮದಾಗಿಂದ ಹೆಣ ಹೆಂಗೆ ಒಯ್ತಾರೆ ನಿಮ್ಗೆ ಗೊತ್ತದ ಏನ್ರಿ? ಬಾಕ್ಸ್ನಾಗಿಂದ ಒಯ್ತಾರೆ. ನಮ್ಮಂಗ ವಿಮಾನ ಮಾಡಿ ಕಳಸಗಳಿಟ್ಟು ಹಿಂಗೆಲ್ಲ ಒಯ್ಯಲ್ಲ. ಯಾವಾಗ ವಿಮಾನದ ಮಾಡ್ಯಂದ ನಮ್ಮ ಧರ್ಮದಂಗ ಏನ್ರಿ, ನಮ್ಮ ವೀರ ಶಿವಲಿಂಗಾಯತ ಧರ್ಮದಂಗ ನಮ್ಮ ಕಡೆ ಎಲ್ಲ ಎಷ್ಟು ಚಂದ ಮಾಡ್ತಾರೆ. ವಿಮಾನ ಮಾಡ್ತಿರ್ತಾರೆ. ಯಾಕ್ರಿ ಮಾಡ್ತಾರಿಲ್ಲ? ನೀವು ಹೆಣ ಒಯ್ಯವತ್ತೆ ನಮ್ಮ ಮುದುಕರದು ಮುದುಕಿಯರು ಹೆಂಗೆ ಹೆಣ ತಲೆ ಎಳಿಗಾಡ್ತಾವೆ ನೋಡ್ರಿ. ಏನು ಪಕ್ಕ ಪರೀಕ್ಷೆ ಮಾಡಿರಿ ನೀವು. ಇವು ಮುದುಕಿಯರು ಕುಂದ್ರಿಸಿರ್ತಾರ, ಹಿಂಗೆ ಮುಂದಕ್ಕೆ ಹಾಕ್ತಾವ. ಅವು ಮುದುಕರನ್ನ ಹಿಂಗೆ ಆಟ ನೋಡ್ರಿ. ನೀವು ಪರೀಕ್ಷೆ ಮಾಡಿರಿ ಸೇಮ್ ರೇ ಅಂತ. ನಾ ಭಾಳ ಪರೀಕ್ಷೆ ಮಾಡೀನಿ. ಯಾಕೆ ಮುದುಕಿಯರು ತಲೆ ಮುಂದೆ ಕಳೆಗಾಡ್ತಾವ ಅಂತ ನಾ ಚಿಂತೆ ಬಿದ್ದಿದ್ದೆ. ಸೀರೆ ತೊಂಬ, ಬಂಗಾರ ತೊಂಬ, ಬೆಳ್ಳಿ ತೊಂಬಂದು ಅವ್ರ ತಲೆ ಮುಂದೆ ಕಳೆಗಾಡ್ತ. ಇವು ಮುದುಕನ ತಲೆ ಹಿಂಗೆ ಅಡ್ಡಾಡಿಗಾಡ್ತ. ಸೀರೆ ತೊಂಬ ಇಲ್ಲ, ಬಂಗಾರ ತೊಂಬ. ಯಾಕ್ರಿ? ಪಾಪ ಅವ್ರ ಧರ್ಮದೊಳಗಿಂದ ಬಾಕ್ಸ್ನಾಗಿಂದ ಹಾಕೊಂಡು ಹೋಗ್ತಾರಲ್ಲ. ಇವ ಮಂತ್ರಿ ಏನು ಮಾಡ್ದ? ಈ ಕಡೆ ಒಂದು ಹೋಲ್ ಹಾಕದ, ಈ ಕಡೆ ಕೈ ಹೊರಗೆ ಹಾಕದ, ಈ ಕಡೆ ಒಂದು ಹೋಲ್ ಹಾಕದ, ಈ ಕಡೆ ಒಂದು ಕೈ ಹೊರಗೆ ಹಾಕದ. ಹೆಣ್ಣದ ಮೆರವಣಿಗೆ ನಡೆದಿತ್ತು. ಯಾವಾಗಿಂದ ಹೆಣ್ಣದ ಮೆರವಣಿಗೆ ನಡೆದಿತ್ತಲ್ಲ, ಎಲ್ಲ ಜನ, ಸಾವಿರಾರು ಜನ ಬಂದು ಒಬ್ಬ ರಾಜನ ಸತ್ತನ ತಿಳ್ಕೊಂಡಂದಾಗ ಲಕ್ಷಾನುಗಟ್ಟಲೆ ಜನ ಅಂದ ಅವನ ಮೆರವಣಿಗೆ ಒಳಗಿಂದ ಎತ್ತು. ಒಂದು 4 ಹುಡುಗರು ಮಂತ್ರಿಗಿಂದ ಬೈಯಕತ್ರು. ಯಾಕೆ ಬೈಲಕತ್ತಾರ ಮಂತ್ರಿಗೆ? ಮಂತ್ರಿ ಬುದ್ಧಿ ಎಲ್ಲಿಟ್ಟ ನಿಮ್ಮ? ಯಾಕ ಅಲ್ಲ ಅಂತ ರಾಜನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜನ ಹೆಣನೇ ಇವರಿಗಿಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ. 2 ಕೈಗಳನ್ನು ಜೋತಾಡ್ಲಿಕ್ಕತ್ತವೆ. ಮಂತ್ರಿ ಬುದ್ಧಿ ಎಲ್ಲಿಟ್ಟನ? ಮಂತ್ರಿಗಿಂದ ತೆಲಿಗಿಲಿ ಕೆಟ್ಟದನ್ನ ಎತ್ತುಕೊಂಡು ಎಲ್ಲ ಬೈಲಕತ್ತಿದ್ರು. ಒಂದು ಕಡೆಗೆ ಒಬ್ಬರು ಮಹಾತ್ಮರು ನಿಂತಿದ್ರು, ಸಂತರು. ಒಬ್ಬರು ಮಹಾತ್ಮರು ನಿಂತಿದ್ರು. ಇವು 4 ಹುಡುಗರು ಹೋಗಿ, ಅಜ್ಜರ ಅಲ್ಲಿ ನೋಡ್ರಿ, ಅಲ್ಲಿ ಅಂತ ಅಲೆಕ್ಸಾಂಡರ್ ಮಹಾರಾಜನ ಹೆಣನೇ ಇವರಿಗಿಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ ಹತ್ತುಕೊಂಡು ಬೈಯಕತ್ರು. ಬೈಯುವಾಗ ಮಹಾತ್ಮರು ನಗಲಕತ್ರು. ಯಾಕೆ ನಗಕತ್ರು? ಅವಾಗಿಂದ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಅಪ್ಪ ಅಲೆಕ್ಸಾಂಡರ್ ಮಹಾರಾಜನ 2 ಕೈಗಳನ್ನು ಸುಮ್ಮನೆ ಜೋತಾಡಕತ್ತಿಲ್ರು, ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನ ಅಲೆಕ್ಸಾಂಡರ್ ಮಹಾರಾಜ್. ಏನು ಸಂದೇಶ? ಅವರು ಮಹಾತ್ಮರನ್ನು ಹೇಳ್ತಾರೆ, ಏಕ್ ಜಮಾನಾ ಐಸಾ ಥಾ, सारे जहां के मालिक थे, जब दुनिया से निकले दोनों हाथ काले थे, दोनों हाथ काले थे, दोनों हाथ काले थे. ನೋಡ್ರಿ ಅವ್ರ ಸಂತರು ಏನು ಹೇಳ್ತಾರ? ಏಕ್ ಜಮಾನಾ ಐಸಾ ಥಾ, ಒಂದು ಕಾಲದಾಗ ಇಂಥಮಿದ್ನಲ್ಲ, 100 ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನ ತನ್ನ ಮುಷ್ಟಿ ಒಳಗಿಟ್ಟುಕೊಂಡಿರ್ತಕ್ಕಂಥ ರಾಜ ಜಬ್ ದುನಿಯಾ ಸೆ ನಿಕಲೆ, ಯಾವಾಗಿ ಜಗತ್ ಬಿಟ್ಟು ಹೊಂಟ, 2 ಕೈಗಳನ್ನು ಖಾಲಿ ಇಟ್ಕೊಂಡು ಹೊಂಟಾನ್ರಿಪ್ಪ. ಏನು ಒಯ್ಯಕ್ಕಾಗಿಲ್ಲ. ಯಾಕೆ ಒಯ್ಯಕ್ಕಾಗಿಲ್ಲ ಅಂತಂದ್ರೆ ಬರಾಗ ನಾವು ಏನು ತಂದಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಹೋಗುವತ್ತ ಪ್ರಸಂಗದೊಳಗೆ ಒಯ್ಯಕ್ಕಾಗಂಗಿಲ್ಲ. ಯಾವಾಗ ನಮ್ಮ ಜೊತೆಯೊಳಗಿಂದ ಬರಂಗಿಲ್ಲಲ್ಲ, ಅದಕ್ಕೆ ನಾವು ಬಡದ